ನಮಸ್ತೆ ಭಾರತ ಡಿಜಿಟಲ್ ಟಿವಿಯ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ಭಾರತೀಯ ಜನತಾ ಪಕ್ಷದಲ್ಲಿ ಒಂದು ಹೊಸ ಯುಗ ಆರಂಭವಾಗಿದೆ. ನಿತಿನ್ ನಬೀನ್ ಇವರನ್ನ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರನ್ನಾಗಿ ಬಿಜೆಪಿ ಪಕ್ಷ ಅಧಿಕೃತವಾಗಿ ಆಯ್ಕೆ ಮಾಡಲಾಗಿದೆ. ಬಿಜೆಪಿ ಪ್ರಧಾನ ಕಚೇರಿಯಲ್ಲಿ ವೇದಿಕೆಯಿಂದ ಅವರ ಹೆಸರನ್ನ ಅನೌನ್ಸ್ ಮಾಡ್ತಾ ಇರೋ ಹಾಗೆ ಇಡೀ ಸಭೆ ಎದ್ದು ನಿಂತು ಚಪ್ಪಾಳೆಯನ್ನ ತಟ್ಟಿತು. ಪ್ರಧಾನಿ ಮೋದಿಯವರು ಕೂಡ ಅವರಿಗೆ ಹಾರವನ್ನ ಹಾಕಿ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ನಬೀನ್ ಅವರು ಜೆಪಿ ನಡ್ಡಾ ಅವರಿಂದ ಅಧಿಕಾರವನ್ನ ಸ್ವೀಕರಿಸಿ ಬಿಜೆಪಿ ಪ್ರಧಾನ ಕಚೇರಿಯಲ್ಲಿ ನಡೆದಂತಹ ಈ ಸಮಾರಂಭವನ್ನ ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿಯವರು ವಿಶ್ವದ ಅತಿದೊಡ್ಡ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾಗಿ ಆಯ್ಕೆಯಾದ ನಿತಿನ್ ನಬೀನ್ ಅವರಿಗೆ ಹೃದಯಪೂರ್ವಕವಾದಂತಹ ಅಭಿನಂದನೆಗಳು ಮತ್ತು ಶುಭಾಶಯಗಳನ್ನ ಸಲ್ಲಿಸುತ್ತೇನೆ ಅಂತ ಹೇಳಿದರು. भारतीय जनता पार्टी के नवीन अध्यक्ष माननीय नितिन नबीन जी ಕಳೆದ ಹಲವಾರು ತಿಂಗಳುಗಳಿಂದ ಪಕ್ಷದ ಚಿಕ್ಕ ಘಟಕದಿಂದ ರಾಷ್ಟ್ರೀಯ ಅಧ್ಯಕ್ಷರನ್ನ ಆಯ್ಕೆ ಮಾಡುವ ಸಮಗ್ರ ಪ್ರಕ್ರಿಯೆಯಾದ ಸಂಘಟನಾ ಉತ್ಸವವು ಬಿಜೆಪಿಯ ಸಂವಿಧಾನದ ಸ್ಫೂರ್ತಿಗೆ ಅನುಗುಣವಾಗಿ ಪ್ರಜಾಪ್ರಭುತ್ವ ರೀತಿಯಲ್ಲಿ ನಡೆಯುತ್ತೆ ಅಂತ ಮೋದಿ ಅವರು ಔಪಚಾರಿಕವಾಗಿ ಹೇಳಿದ್ದಾರೆ. ಈ ಭವ್ಯ ಸಂಘಟನಾ ಉತ್ಸವವು ಬಿಜೆಪಿಯ ಪ್ರಜಾಸತ್ತಾತ್ಮಕ ನಂಬಿಕೆ, ಸಾಂಸ್ಥಿಕ ಶಿಸ್ತು ಮತ್ತು ಕಾರ್ಮಿಕ ಕೇಂದ್ರಿತ ವಿಧಾನವನ್ನ ಸಂಕೇತಿಸುತ್ತದೆ ಅಂತ ಹೇಳಿದ್ದಾರೆ. ಇಲ್ಲಿ ಯಾವುದೇ ರೀತಿಯ ಸ್ಥಾನಮಾನಗಳಿಗಿಂತ ನಾನು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತ ಅನ್ನೋದೇ ನನಗೆ ಅತ್ಯಂತ ದೊಡ್ಡ ಹೆಮ್ಮೆ ಮತ್ತು ಪಕ್ಷದ ವಿಷಯಗಳಿಗೆ ಬಂದಾಗ ಗೌರವಾನ್ವಿತ ನಿತಿನ್ ನಬೀನ್ ಅವರನ್ನೇ ನನ್ನ ನಾಯಕ, ನಾನು ಒಬ್ಬ ಪಕ್ಷದ ಕಾರ್ಯಕರ್ತ ಅಂತ ಹೇಳಿ ಪ್ರಧಾನಿ ಮೋದಿ ಹೇಳಿದ್ದಾರೆ. ನಿತಿನ್ ನಬೀನ್ ಅವರನ್ನ ನನ್ನ ಬಾಸ್ ಅಂತ ಮೋದಿ ಅವರು ಯಾಕೆ ಹೋಗಿದ್ದಾರೆ? ಈ ಮಾತನ್ನ ಕೇವಲ ಬಾಯ್ಮಾತಿಗಲ್ಲ, ಶಿಸ್ತಿಗೆಲ್ಲ ಒಪ್ಪಂದದ ಸಂಕೇತವಾಗಿ ಇದನ್ನ ಬಳಸಿದ್ದಾರೆ. ಬಿಜೆಪಿಯ ಚರಿತ್ರೆಯಲ್ಲಿ ಕೇವಲ ಅಧಿಕಾರಸ್ಥರಿಗೆ ಅಲ್ಲ, ಕಾರ್ಯಕರ್ತರಿಗೆ, ಸಂಘಟನೆಯ ಶಕ್ತಿಗೆ ಮಹತ್ವವನ್ನ ನೀಡಲಾಗುತ್ತೆ. ಇದೇ ಕಾರಣಕ್ಕಾಗಿ ಮೋದಿ ತಾವು ಕಾರ್ಯಕರ್ತ ಅಂತ ಹೇಳಿ ತಮ್ಮನ್ನೇ ತಾವು ಸಾಧಾರಣ ಕಾರ್ಯಕರ್ತ ಅಂತ ಮತ್ತೊಮ್ಮೆ ನಿರೂಪಿಸಿದ್ದಾರೆ. ಹೀಗಾಗಿ ಹೊಸ ಪ್ರಧಾನ ಕಾರ್ಯದರ್ಶಿ ನಾಯಕರಾದಂತಹ ನಬೀನ್ ಅವರನ್ನ ಬಾಸ್ ಅಂತ ಕರೆದು ಪಕ್ಷದ ಶಿಸ್ತಿನ ಕಲ್ಚರ್ ಮತ್ತು ಹೈರಾರ್ಕಿ ಬಗ್ಗೆ ಗೌರವವನ್ನ ಸೂಚಿಸಿದ್ದಾರೆ. भारतीय जनता पार्टी का कार्यकर्ता हूं, ये सबसे बड़ा गर्व है. ಮೋದಿ ತಾವು ಕಾರ್ಯಕರ್ತ ಅಂತ ಕೇಳಿಕೊಂಡಿದ್ದು ಯಾಕೆ ಅಂತ ಮತ್ತೊಂದ್ಸರಿ ನೋಡೋದಾಯ್ತು ಅಂತಂದ್ರೆ, ಪಕ್ಷದ ಶಿಸ್ತಿನ ಕಲ್ಚರ್ ಹಾಗೂ ಕೇಂದ್ರದ ಬಾಹ್ಯ ಅಧಿಕಾರಕ್ಕೆ ತೆಗೆದುಕೊಂಡಂತೆ ಅಲ್ಲ, ಆದರೂ ಸಹ ಬಿಜೆಪಿಯ ಕೆಲಸದಲ್ಲಿರುವ ಶಕ್ತಿಯೊಂದಿಗೆ ತಮ್ಮನ್ನ ಹೋಲಿಸಲು ಮೋದಿಯವರು ಬಾಸ್ ಹೇಳಿಕೆಯಲ್ಲಿ ರಾಜಕೀಯ ಶಬ್ದದ ಆಟ ಇಲ್ಲ. ಇದು ಬಿಜೆಪಿಯ ಸಂಘಟನಾ ಶಿಸ್ತಿನ ಮೂಲಕ ಹೊಸ ನಾಯಕರಿಗೆ ಪ್ರೋತ್ಸಾಹ ನೀಡೋದಕ್ಕೆ ಹಾಗೂ ಯುವ ನಾಯಕತ್ವಕ್ಕೆ ಸನ್ಮಾನ ನೀಡಲು ಒಂದು ಮಹತ್ವದ ಸಾಂಸ್ಕೃತಿಕ ಮತ್ತು ರಾಜಕೀಯ ಸಂದೇಶವಾಗಿದೆ. ಒಟ್ಟಾರೆಯಾಗಿ ಭಾರತವನ್ನ ಪ್ರತಿನಿಧಿಸ್ತಾ ಇರುವಂತಹ ಪ್ರಧಾನಿ ಮೋದಿಯವರು ತಾವು ಒಬ್ಬ ಸಾಮಾನ್ಯ ಕಾರ್ಯಕರ್ತ ಅಂತ ಹೇಳಿರುವುದು ಮತ್ತೊಮ್ಮೆ ಮೋದಿಯವರ ಸರಳತೆ ತೋರಿಸುತ್ತೆ.